ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಫಿಲ್ಮ್ ಚೇಂಬರ್ಗೆ ಚಿತ್ರ ನಿರ್ಮಾಪಕನಿಂದ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಸರ್ಕಾರಿ ಶಾಲೆ H8 ಸಿನಿಮಾ ನಿರ್ಮಾಪಕರಿಂದ ದೂರು ದಾಖಲಿಸಲಾಗಿದೆ. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ನಮ್ಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ. ಗಿಲ್ಲಿ ಕೇಳಿದಷ್ಟು ನಾವು ಸಂಭಾವನೆಯನ್ನ ಕೂಡ ಕೊಟ್ಟು ಅವಕಾಶವನ್ನ ಕೂಡ ಕೊಟ್ಟಿದ್ವಿ. ರಿಯಾಲಿಟಿ ಸಂಭಾವನೆಯನ್ನ ನಾವು ಕೊಟ್ಟಿದ್ವಿ. ಆದ್ರೆ ಗಿಲ್ಲಿ ನಮ್ಮ ಸಿನಿಮಾವನ್ನ ಪ್ರಮೋಷನ್ ಮಾಡಿಲ್ಲ, ಪ್ರಮೋಷನ್ ಅಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಕೊನೆ ಪಕ್ಷ ಒಂದು ಸಣ್ಣ ಪೋಸ್ಟ್ ಆದ್ರೂ ಹಾಕಬೇಕಿತ್ತು, ಅದನ್ನು ಕೂಡ ಹಾಕಿಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ವಿರುದ್ಧ ಫಿಲ್ಮ್ ಚೇಂಬರ್ನಲ್ಲಿ ದೂರು ದಾಖಲಾಗಿದೆ. ಸರ್ಕಾರಿ ಶಾಲೆ H8 ಸಿನಿಮಾ ನಿರ್ಮಾಪಕರಿಂದ ದೂರು ದಾಖಲಾಗಿದೆ. ಗಿಲ್ಲಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ. ಪಾತ್ರಕ್ಕಾಗಿ ಗಿಲ್ಲಿ ಎಷ್ಟು ಕೇಳಿದ್ರು ಅಷ್ಟೇ ಸಂಭಾವನೆಯನ್ನ ನಾವು ಕೂಡ ಕೊಟ್ಟಿದ್ದೇವೆ. ಆದ್ರೆ ಗಿಲ್ಲಿ ಅವರು ಸಿನಿಮಾ ಪ್ರಮೋಷನ್ ನಲ್ಲಿ ಪಾಲ್ಗೊಂಡಿಲ್ಲ, ಪ್ರಮೋಷನ್ ಕೂಡ ಮಾಡಿಲ್ಲ. ಕೊನೆ ಪಕ್ಷ ಒಂದು ಸಣ್ಣ ಪೋಸ್ಟ್ ಆದ್ರೂ ಹಾಕಬಹುದಿತ್ತಲ್ಲ, ಪೋಸ್ಟ್ ಹಾಕಿದ್ರೆ ಇದರಿಂದ ನಮ್ಮ ಸಿನಿಮಾಗೆ ಉಪಯೋಗ ಆಗ್ತಾ ಇತ್ತು, ಸಿನಿಮಾನ ಹೆಚ್ಚು ಜನ ಬಂದು ವೀಕ್ಷಣೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಅವರ ವಿರುದ್ಧ ಇದೀಗ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಸರ್ಕಾರಿ ಶಾಲೆ H8 ಪ್ರೊಡ್ಯೂಸರ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆ H8 ಸಿನಿಮಾದ ವತಿಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲ್ಲಿಯವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್, ಒಂದು ಸಿಂಗಲ್ ಪೋಸ್ಟು ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ್ರ, ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ, ಅಭಿನಯಿಸಿದ್ರ ಅಂದರೆ ಅದನ್ನು ಪ್ರಮೋಷನ್ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಮಕ್ಕಳು ಕೂಡ ಆಕ್ಟ್ ಮಾಡಿರೋಂಥ ಬ್ಯಾಕ್ಗ್ರೌಂಡಲ್ಲಿ ಸುಮ್ಮನೆ ನಿಂತಿರೋಂಥ ಕ್ಯಾರೆಕ್ಟರ್ ಕೂಡ ದೊಡ್ಡ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡೋದಿದ್ರೆ ದಯವಿಟ್ಟು ಒಬ್ಬರಿಂದನ ಇಲ್ಲಿ ಪ್ರತಿಯೊಂದು ಟೀಮು, ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ನಿರ್ಮಾಪಕರು ಇರ್ಬೋದು, ಪ್ರತಿಯೊಬ್ಬರು ಅವರ ಇವತ್ತು ಏನಾದರೆ ಶ್ರಮ ವ್ಯರ್ಥ ಆಗ್ತಾ ಇದೆ. ಸರ್ಕಾರಿ ಶಾಲೆ H8 ಸಿನಿಮಾದ ವತಿಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲ್ಲಿಯವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟು, ಒಂದು ಸಿಂಗಲ್ ಪೋಸ್ಟು ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ್ರ, ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ, ಅಭಿನಯಿಸಿದ್ರ ಅಂದರೆ ಅದನ್ನು ಪ್ರಮೋಷನ್ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಮಕ್ಕಳು ಕೂಡ ಆಕ್ಟ್ ಮಾಡಿರೋಂಥ ಬ್ಯಾಕ್ಗ್ರೌಂಡಲ್ಲಿ ಸುಮ್ಮನೆ ನಿಂತಿರೋಂಥ ಕ್ಯಾರೆಕ್ಟರ್ ಕೂಡ ದೊಡ್ಡ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡೋದಿದ್ರೆ ದಯವಿಟ್ಟು ಒಬ್ಬರಿಂದನ H8 ಸಿನಿಮಾದ ವತಿಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲ್ಲಿಯವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟು, ಒಂದು ಸಿಂಗಲ್ ಪೋಸ್ಟು ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಇದಿಷ್ಟು ಸಿನಿಮಾ ಪ್ರೊಡ್ಯೂಸರ್ ಅವರು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಅಂದ್ರೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರೆ ನಮ್ಮ ಸಿನಿಮಾಗೆ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿಯೂ ಕೂಡ ಈಗಾಗಲೇ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ವಿಜೇತರಾಗಿದ್ದಾರೆ. ಹಾಗಾಗಿ ಅವರು ಕೂಡ ಬ್ಯುಸಿ ಇರಬಹುದು ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಅಂದ್ರೆ ಅವರ ಅಭಿಮಾನಿಗಳು ಕೂಡ ಈಗಾಗಲೇ ಅವರು ಬ್ಯುಸಿ ಇರ್ತಾರೆ, ಹಾಗಾಗಿ ಈ ರೀತಿ ಮಾಡ್ಲಿಕ್ಕಾಗಿಲ್ಲ ಅಂತ ಹೇಳಿ ಅಭಿಮಾನಿಗಳು ಒಂದು ಕಡೆ ಹೇಳ್ತಾ ಇದ್ರೆ, ನಿರ್ಮಾಪಕರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಎಷ್ಟು ಪೇಮೆಂಟ್ ಕೇಳಿದ್ರೋ ಅಷ್ಟೇ ಪೇಮೆಂಟ್ ಅನ್ನ ನಾವು ಕೊಟ್ಟಿದ್ದೀವಿ, ಅಟ್ಲೀಸ್ಟ್ ಅವರು ಒಂದು ಪೋಸ್ಟ್ ಆದ್ರೂ ಹಾಕಬಹುದಿತ್ತಲ್ಲ, ಪೋಸ್ಟ್ ಹಾಕಿದ್ರೆ ನಮಗೂ ಕೂಡ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಪ್ರೊಡ್ಯೂಸರ್ ಹೇಳ್ತಾ ಇರುವಂತದ್ದು. ಒಂದು ಪೋಸ್ಟ್, ಒಂದು ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ್ರ, ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರ, ಅಭಿನಯಿಸಿದ್ರ ಅಂದರೆ ಅದನ್ನು ಪ್ರಮೋಷನ್ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ. ಯಾಕಂದರೆ ಮಕ್ಕಳು ಕೂಡ ಆಕ್ಟ್ ಮಾಡಿರೋಂಥ ಬ್ಯಾಕ್ಗ್ರೌಂಡಲ್ಲಿ ಸುಮ್ಮನೆ ನಿಂತಿರೋಂಥ ಕ್ಯಾರೆಕ್ಟರ್ ಕೂಡ ದೊಡ್ಡ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡೋದಿದ್ರೆ ದಯವಿಟ್ಟು ಒಬ್ಬರಿಂದನ ಇಲ್ಲಿ ಪ್ರತಿಯೊಂದು ಟೀಮು, ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು,
ಆರ್ಟಿಸ್ಟ್ ಇರ್ಬೋದು, ನಿರ್ಮಾಪಕರು ಇರ್ಬೋದು, ಪ್ರತಿಯೊಬ್ಬರು ಅವರ ಒಂದು ಏನಂದ್ರೆ ಶ್ರಮ ವ್ಯರ್ಥ ಆಗ್ತಾ ಇದೆ. ಅದು ದೊಡ್ಡ ಪಾತ್ರ ಇರ್ಬೋದು, ಏನೋ ಒಂದು ಮಾಡಿದ್ರೆ ಅದನ್ನ ಅಟ್ಲೀಸ್ಟ್ 4 ಕಡೆ ಮಾತಾಡ್ಬೇಕು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ 4 ಹಾಕ್ಬೇಕು. ಅಡ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಅದು ಏನು ಮಾಡದೇ ಇದ್ದಾಗ ಅದೇನಾಗುತ್ತೆ ಸರ್, ಇವತ್ತು ಈಗ ನಾವು ಹೋಗಿ ದರ್ಶನ್ ಸರ್ ಮನೆ ಹತ್ರ ಹೋಗಿ, ಸುದೀಪ್ ಸರ್ ಮನೆ ಹತ್ರ ಹೋಗಿ ಅವ್ರನ್ನ ನೀವು ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಎಷ್ಟು ಮಟ್ಟಿಗೆ ಸೂಕ್ತ? ಯಾಕಂದ್ರೆ ಅವ್ರು ಈ ಸಿನಿಮಾದಲ್ಲಿ ಮಾಡಿಲ್ಲ, ಆ ಸಿನಿಮಾ ನಮಗೂ ಅವ್ರಿಗೆ ಯಾವುದೇ ರೀತಿ ಪರಿಚಯ ಇರೋದಿಲ್ಲ, ಅವ್ರನ್ನ ಹೆಂಗ್ ನಾವು ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ಎಸ್ ಯಶೋಧ, ಏನಿದು ಪ್ರಕರಣ, ಏನಂತ ದೂರು ಕೊಟ್ಟಿದ್ದಾರೆ, ನಿರ್ಮಾಪಕರ ಆರೋಪ ಏನು? ಎಸ್ ತೇಜಸ್ವಿನಿ, ಗಿಲ್ಲಿ ವಿರುದ್ಧ ಇದೀಗ ಫಿಲಂ ಚೇಂಬರ್ ನಲ್ಲಿ ದೂರು ದಾಖಲಾಗಿದೆ. ಇವತ್ತು ಸರಕಾರಿ ಶಾಲೆ H8 ಸಿನಿಮಾ ರಿಲೀಸ್ ಆಗಿದೆ. ರಿಲೀಸ್ಗೂ ಮುನ್ನ ಹಲವು ದಿನಗಳಿಂದಲೂ ಕೂಡ ಗಿಲ್ಲಿ ಅವರನ್ನ ಇಡೀ ಚಿತ್ರತಂಡ, ನಿರ್ಮಾಪಕರು, ನಿರ್ದೇಶಕರು ನಿರಂತರವಾಗಿ ಸಂಪರ್ಕವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದಾರಂತೆ. ಆದ್ರೆ ಗಿಲ್ಲಿ ಅವರು ರಿಯಾಕ್ಟ್ ಮಾಡಿಲ್ಲ. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಗಿಲ್ಲಿ ಅವರು ಸರಕಾರಿ ಶಾಲೆ H8 ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಪ್ರಮೋಷನ್ಗೆ ಬನ್ನಿ ಅಂತ ಹೇಳಿ ಕರೆಯೋದಕ್ಕೆ ಸಾಕಷ್ಟು ಬಾರಿ ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡಿಲ್ಲ, ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ. ಅವರು ಕೇಳಿದಷ್ಟು ಹಣವನ್ನ ಅವ್ರು ಕೇಳಿದಷ್ಟು ಸಂಭಾವನೆಯನ್ನ ಕೊಟ್ಟು ನಾವು ಅವರನ್ನ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಕೊಟ್ಟು ಆಕ್ಟ್ ಮಾಡಿಸಿದ್ದೀವಿ. ಆದ್ರೆ ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಈ ರೀತಿ ಮಾಡಿದ್ರೆ ನಿರ್ಮಾಪಕರ ಕತೆ ಏನು, ನಿರ್ದೇಶಕರ ಕತೆ ಏನು? ಒಂದು ಸಿನಿಮಾ ಅಂತ ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ದುಡಿದಿರ್ತಾರೆ. ರಿಲೀಸ್ ನ ಸಂದರ್ಭದಲ್ಲಾದ್ರೂ ಕೂಡ ಇಂತಹ ನಟರು ನಮ್ ಜೊತೆ ನಿಲ್ಲಿಲ್ಲ ಅಂದ್ರೆ ಹೇಗಾಗುತ್ತೆ? ನಿರ್ಮಾಪಕರ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ಎಲ್ಲ ಒಂದು ದೂರನ್ನ ದಾಖಲು ಮಾಡಿಕೊಂಡು ಅದನ್ನ ಇವತ್ತು ಫಿಲಂ ಚೇಂಬರ್ಗೆ ಹೋಗಿ ಅಲ್ಲಿ ದೂರನ್ನ ದಾಖಲಿಸಿದ್ದಾರೆ. ನಮ್ಗೆ ನ್ಯಾಯವನ್ನ ಒದಗಿಸಿ ಕೊಡಿ ಅಂತ ಹೇಳಿ. ಅಟ್ಲೀಸ್ಟ್ ಒಂದ್ ಸಣ್ಣ ಪೋಸ್ಟ್ ಆದ್ರೂ ಓಕೆ, ಅವ್ರು ಬಿಸಿ ಇದ್ದಾರೆ, ಇವಾಗ ಅವ್ರು ಯಾರ ಕೈಗೂ ಸಿಗಕ್ ಆಗೋದಿಲ್ಲ ಅಂತಾದ್ರೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಕೂಡ ನಮ್ಮ ಸಿನಿಮಾದ ಒಂದು ಪೋಸ್ಟ್ ಅನ್ನು ಕೂಡ ಹಾಕೊಳ್ಳಿಲ್ಲ, ಒಂದು ಸ್ಟೋರಿಯನ್ನ ಕೂಡ ಹಾಕೊಳ್ಳಿಲ್ಲ, ಒಂದು ಸ್ಟೇಟಸ್ ಅನ್ನ ಕೂಡ ಹಾಕೊಳ್ಳಿಲ್ಲ ಅಂತ ಹೇಳಿ ಇದೀಗ ಇಡೀ ಚಿತ್ರತಂಡ ನೋವಿಗೆ ಒಳಗಾಗಿ ನೋವು ಪಡ್ಕೊಂಡು ಗಿಲ್ಲಿಯ ವಿರುದ್ಧ ಇದೀಗ ಫಿಲಂ ಚೇಂಬರ್ಗೆ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಫಿಲಂ ಚೇಂಬರ್ ಅವರು ಈ ವಿಚಾರವನ್ನ ಯಾವ ರೀತಿಯಾಗಿ ತಗೊಂಡು ಗಿಲ್ಲಿಯವರನ್ನ ಸಂಪರ್ಕ ಮಾಡ್ತಾರಾ ಅಥವಾ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ತೇಜಸ್ವಿನಿ. ಡೀಟೇಲ್ಸ್ಗಾಗಿ ಯಾಕೆ ಅಂತಂದ್ರೆ, ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್, ಒಂದು ಸಿಂಗಲ್ ಪೋಸ್ಟ್